ಅಂದಾಜು 235 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ಅನ್ನುವಂಥ ಮಾತು. ಇವೆಲ್ಲನೂ ಗಮನಿಸಿದಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಇವತ್ತು ನೋಡಿದ್ರೆ ನಮ್ಮ ಸರ್ಕಾರ ಹೇಳ್ತದ ನಾವು 4ನೇ ದೊಡ್ಡ ಶ್ರೀಮಂತ ಆಗಿದ್ದೀವಿ ಈ ಸದ್ಯ, ಇನ್ನು 3ನೇದು ಆಗ್ತೀವಿ, ಆಮೇಲೆ 1 ಆಗ್ತೀವಿ. ನಾವು 4 ಟ್ರಿಲಿಯನ್ ಸಂಪಾದನೆ ಮಾಡಿದ್ದೀವಿ, ನಮ್ಮ ಇದದ ಗಳಿಕೆ ಅದ. ಆದರೆ ವಾಸ್ತವವಾಗಿ ಇನ್ನೂ $2.3 ಟ್ರಿಲಿಯನ್ ದಾಟಿಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಇಲ್ಲ ಇವ್ರು ಸುಳ್ಳು ಹೇಳ್ತಾ ಇದ್ದಾರಂತ ಅನ್ನುವಂಥ ಮಾತು. ಅಂದರೆ ಕೆಲವು ಶ್ರೀಮಂತರ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಕಾರ್ಪೊರೇಟ್ಗಳ ದುಡ್ಡಿನ ಹೇಳ್ತಾ ಇದ್ದಾರೆ, ಇವರು ಪೂರ್ಣವಾಗಿ ಡೆವಲಪ್ ಆಗಿಲ್ಲ ಅಂತೇಳಿ IMF ತನ್ನ ಒಂದು ಏನಪ್ಪ ಅಂಕಿ ಸಂಖ್ಯೆಗಳು ಅದರ ಮೇಲೆ ಮಾತಾಡ್ತಾ ಇದೆ. IMF ಆಗಿರ್ಬೋದು, ಇನ್ನೊಂದು ಯಾವುದು ಇಂಟರ್ನ್ಯಾಷನಲ್ ಯಾವುದು ಒಂದು ಮಾನಿಟರಿ ಫಂಡ್ ಅಂತ ಯಾವುದೋ ಇದು, ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಇನ್ನುಳಿದ ಸಂಸ್ಥೆಗಳು ಸಹಿತ ಇದನ್ನು ಅಲ್ಲಗಳಿತಾ ಇದ್ದಾವೆ. ಇಲ್ಲಪ್ಪ ಅಷ್ಟಿಲ್ಲ, $4 ಟ್ರಿಲಿಯನ್ ಆಗಿಲ್ಲ, ಇನ್ನೂ 2.5-3 ಟ್ರಿಲಿಯನ್ ಆದ್ರೆ ಭಾಳ ಆಯಿತು ಅನ್ನೋಂಥ ವಾದಗಳು ಇದ್ದಾವೆ. ಯಾಕಿಲ್ಲ ಹಿಂಗಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಕರೆಕ್ಟ್ ಅಂತ ಡಾಟಾನೇ ಇಲ್ಲ, ಡಾಟಾ ಬಿಡುಗಡೆ ಮಾಡುವುದಿಲ್ಲ. ಯಾರು ಮಾಡಿದರು, ಎಂತ ಮಾಡಿದರು, ಎಷ್ಟು ಮಾಡಿದರು ಇಲ್ಲ. ಹೀಗಾಗಿ IMF ಇವತ್ತು ನೇರ ಸರ್ಕಾರದಲ್ಲಿ ಆರೋಪ ಮಾಡ್ತಾಯಿದ್ದಾರೆ. ಇಲ್ಲ ಇವರು ಹೇಳೋದು ನೋಡಿದರೆ ಅದಿಲ್ಲ ಆ ಪ್ರಮಾಣದಲ್ಲಿ. ಅದಕ್ಕೆ ನಾವು ಇದಕ್ಕೆ C ಗ್ರೇಡ್ ಕೊಡ್ತಾ ಇದ್ದೀವಿ ಭಾರತದ ಅರ್ಥವ್ಯವಸ್ಥೆಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ದೇಶ ದಿವಾಳಿ ಹೇಳಲಿಕ್ಕಂತದಪ್ಪ, ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಅನ್ನೋಂಥ ಹಂತಕ್ಕೆ ಬರ್ತಾಯಿದೆ ಅನ್ನೋ ಸಹ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಇವೆಲ್ಲ ಗಮನಿಸಿದಾಗ ಮೋದಿಯವರು ಏನು ಮಾಡಿದರು ಇಲ್ಲಿವರೆಗೆ 11 ವರ್ಷಗಳಿಂದ ಅಂತೇಳಿ, ಅದರಲ್ಲೂ ಕಳೆದ 5 ವರ್ಷಗಳಂತ ಹೇಳಿದ್ನಲ್ಲ ನಿಮಗೆ, ಕಳೆದ 5-6 ವರ್ಷಗಳಿಂದಂತೆ ರಿಟರ್ನ್ ಆಫ್ 35 ಲಕ್ಷ ಕೋಟಿ ರೂಪಾಯಿ, 38